ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ಏನು ತರಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಅವರೇ ಬೇಳೆ ಮತ್ತು ತೊಗರಿಬೇಳೆ ಹಾಕಿ ಜೊತೆಗೆ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಹೇಗೆ ಸಾಂಬಾರನ್ನು ಮಾಡೋದು ಅಂತೇಳಿ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿಗಳ ಜೊತೆ ಕೂಡ ಚೆನ್ನಾಗಿರುತ್ತೆ. ಮೀಡಿಯಮ್ ಥಿಕ್ನೆಸ್ ಇರೋದ್ರಿಂದ ನೀವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ರುಚಿ ಅಂತೂ ಅದ್ಭುತವಾಗಿರುತ್ತೆ. ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅಂತ ಗೊತ್ತು. ನೋಡಿ, ನಾನು ಇದ್ರ ಜೊತೆ ರಾಗಿ ರೊಟ್ಟಿ ಅಂದರೆ ನಾನಿದು ಒಂದು ಮುದ್ದೆ ಉಳಿದಿತ್ತು. ಆ ಮುದ್ದೆಗೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ರೊಟ್ಟಿಗಳನ್ನು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆ ವಿಡಿಯೋನ ನಾನು ಇನ್ಸ್ಟಾದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಈಗ ಇಲ್ಲಿ ನಿಮಗೆ ಸಾಂಬಾರು ರೆಸಿಪಿ ಸ್ವಲ್ಪ ದೊಡ್ಡದಿರೋದ್ರಿಂದ ತೋರಿಸ್ಲಿಕ್ಕೆ ಅಂತೇಳಿ ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇದನ್ನು ಹೇಗೆ ನಾವು ಬೇಳೆ ಸಾಂಬಾರನ್ನು ಮಾಡೋದು ಅಂತ ನೋಡ್ಕೊಳ್ಳೋಣ. ಅವರೇ ಬೇಳೆ, ತೊಗರಿಬೇಳೆ ಮತ್ತು ಪಾಲಕ್ ಸೊಪ್ಪಿಂದ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಹಾಗೆ ಒಂದೆರಡು ಪಾತ್ರೆಗಳಿತ್ತು, ಅದನ್ನು ತೊಳ್ಕೊಬಿಡೋಣ ಅಂತೇಳಿ ತೊಳ್ಕೊಳಕ್ಕೆ ಸ್ಟಾರ್ಟ್ ಕಂಡೆ. ಯಾಕಂದರೆ ಸ್ವಲ್ಪ ಅಡುಗೆ ಮಾಡಬೇಕಂತಂದರೆ ಪಾತ್ರೆಗಳು ತೊಳ್ಕೊಬೇಕಲ್ಲ ಅವಾಗ. ಇಲ್ಲ ಅಂತಂದರೆ ಇಂಟ್ರೆಸ್ಟ್ ಬರೋಲ್ಲ ಎಲ್ಲ ಪಾತ್ರೆಗಳೆಲ್ಲ ಇದ್ದರೆ. ಹಾಗಾಗಿ ನಿಧಾನಕ್ಕೆ ಇಲ್ಲದೆ ಇರೋ ಪಾತ್ರೆಗಳನ್ನೆಲ್ಲ ಸ್ವಲ್ಪ ತೊಳ್ಕೊಂಡೆ. ಆಮೇಲೆ ಏನು ಮಾಡಿದ್ನಪ್ಪ ಅಂತಂದರೆ ಒಂದು ಪಾತ್ರೆ ತೊಗೊಂಡೆ. ದಪ್ಪ ತಳ ಇರೋ ಪಾತ್ರೆ ತೊಗೊಳ್ಳಿ. ನೀವು ಯಾವುದೇ ಅಡುಗೆ ಮಾಡಿರಿ ದಪ್ಪ ತಳ ಇರ್ತಕ್ಕಂಥ ಪಾತ್ರೆ ತೊಗೊಂಡ್ರೆ ಚೆನ್ನಾಗಾಗುತ್ತೆ ಅಡುಗೆ. ಸಣ್ಣ ತಳ ದಪ್ಪ ಇಲ್ಲ ಅಂತಂದರೆ ಏನಾಗುತ್ತಪ್ಪ ಅಂದರೆ ಬೇಗ ಸಿಹಿಯುತ್ತೆ, ಮೇಲಿಂದಷ್ಟೇ ಬೇಯುತ್ತೆ. ರೊಟ್ಟಿ ಯಾವುದೇ ಅಡುಗೆ ಮಾಡಿ ಸ್ವಲ್ಪ ದಪ್ಪ ತಳ ಇರ್ತಕ್ಕಂಥ ಪಾತ್ರೆ ತೊಗೊಳ್ಳಿ, ಅದು ಒಳ್ಳೆಯದು. ನಾನಿಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂದರೆ ನೀರು ಕುಡಿಯೋ ಕಪ್ಪಲ್ಲಿ ಒಂದು 3-4 ಕಪ್ ನೀರು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಟೀ ಕುಡಿಯೋ ಕಪ್ಪಲ್ಲಿ 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಅವರೇ ಬೇಳೆ ತೊಗೊಂಡಿದ್ದೀನಿ. ಒಂದು 2-3 ಸಲ ನೀಟಾಗಿ ಚೆನ್ನಾಗಿ ತೊಳೆದು ಬಿಟ್ಟು ನಾನು ಆಮೇಲೆ ನೀರಿದ್ದು ಬಿಸಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆ ಟೈಮಲ್ಲಿ ಏನು ಮಾಡ್ತೀನಿ, ತೊಳೆದಿರೋ ತೊಗರಿಬೇಳೆ ಮತ್ತು ಅವರೇ ಬೇಳೆನ ಬೇಯೋದಕ್ಕೆ ಹಾಕ್ತೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದೆಲ್ಲ ಅರ್ಗೆಲ್ಲ ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೋಬೇಕು. ನೀವು ಸ್ವಲ್ಪ ಹಿಂಗೆ ಪುಡಿ ಮಾಡಿದರೆ ಅದನ್ನು ನೀಟಾಗಿ ಪುಡಿ ಮೆತ್ತಗಾಗಬೇಕು. ಅಲ್ಲಿವರೆಗೂ ಏನಂತೀವಿ, ಅದನ್ನ ಸುತ್ತ ಬಾಯಿ ಬಿಟ್ಕೊಳ್ಳುತ್ತೆ ಅಂತೀವಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಪಾಲಕ್ ಸೊಪ್ಪನ್ನು ನೀಟಾಗಿ ಸೋಸಿ ಅದನ್ನು ಹೆಚ್ಕೊಂಡು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಎಷ್ಟು ಒಂದು 90% ಬೇಳೆ ಬೆಂದ ಮೇಲೆ ಆವಾಗ ಪಾಲಕ್ ಸೊಪ್ಪು ಹಾಕಬೇಕು. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಬೇಯಬೇಕಾದ್ರೆ ಈರುಳ್ಳಿ, ಒಂದು 3 ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಒಂದು ಟೊಮೆಟೊನ ಅದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಒಂಚೂರು ಅರಶಿನ ಕೂಡ ಹಾಕ್ತೀನಿ. ನೀವು ಬೇಕಂದರೆ ಒಂದು 4-5 ಬೆಳ್ಳುಳ್ಳಿ ಕೂಡ ಹಾಕೋಬಹುದು. ಸ್ವಲ್ಪ ಇಂಗು ಕೂಡ ಹಾಕೋಬಹುದು. ನಾನಿಲ್ಲಿ ಯೂಸ್ ಮಾಡಿಲ್ಲ, ಬಟ್ ನಿಮಗೆ ಬೇಕಂತಂದರೆ ಇಂಗು ಕೂಡ ಹಾಕೋಬೋದು. ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ಇಷ್ಟು ಐಟಮ್ಸು ಚೆನ್ನಾಗಿ ಬೇಯಬೇಕದು. ಚೆನ್ನಾಗಿ ಬೆಂದಾದಮೇಲೆ ನಾವು ಇದಕ್ಕೆ ಒಗ್ಗರಣೆಗೆ ಏನೇನು ತೊಗೋಬೇಕು ಅಂತಂದರೆ ನಿಮಗೆ ಗೊತ್ತೇ ಇರುತ್ತಲ್ವ, ಒಗ್ಗರಣೆ ಕೊಡಬೇಕಾಗುತ್ತೆ. ಸ್ವಲ್ಪ ನಿಮಗೆ ಗಟ್ಟಿ ಬೇಕಂತಂದರೆ ಸ್ವಲ್ಪ ಮಸ್ಕೊಳ್ಳಿ. ನೀವು ಅದನ್ನು ಬೇಳೆನ ಮಸದ್ಬಿಟ್ಟು ಆಮೇಲೆ ಬೇಕಾದರೆ ನೀವು ಇದು ಮಾಡ್ಕೋಬೋದು. ಸೊಪ್ಪೆಲ್ಲ ಹಾಕಿದಾದ್ಮೇಲೆ ಲಾಸ್ಟಿಗೆ ಒಗ್ಗರಣೆ ಕೊಡೋದಕ್ಕೆ ಮುಂಚೆ ಮಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಏನು ಮಾಡ್ತೀರಾ, ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಅಡುಗೆಗೆ ನೀವು ಯಾವತ್ತೂ ಕಲ್ಲುಪ್ಪೆ ಬಳಸಿ ಪುಡಿ ಉಪ್ಪನ್ನು ಬಳಸೋಕ್ಕೆ ಹೋಗಬೇಡಿ. ಏನೋ ತಿಂಡಿ ಐಟಮ್ಸ್ಗಳಿಗೆ ಅದು ಬೇಗ ಕರಗಲ್ಲ ಇದಕ್ಕೋಸ್ಕರ ಪುಡಿ ಉಪ್ಪನ್ನು ಬಳಸಬೇಕಾದ್ರೆ. ಆದರೆ ಬೇರೆ ಈ ಥರ ಎಲ್ಲ ಕುದಿಯಂಥ ಸಾಂಬಾರುಗಳಿಗೆ, ಅಡುಗೆಗಳಿಗೆ ನೀವು ಕಲ್ಲುಪ್ಪೆ ಬಳಸಿ. ಪುಡಿ ಉಪ್ಪು ಅಷ್ಟು ದೇಹಕ್ಕೆ ಒಳ್ಳೆಯದಲ್ಲ. ಕಲ್ಲುಪ್ಪೆ ಬೆಟರು. ನಮ್ಮ ಅಳುಬರೆಲ್ಲ ಅದನ್ನೇ ತಿಂತಾಯಿದ್ರು ನೋಡಿ. ಆಮೇಲಿಂದ 1 ಚಮಚ ಸಾಂಬಾರು ಪುಡಿ ಹಾಕಿ. ಇದು ಸಾಂಬಾರು ಪುಡಿ ಸ್ವಲ್ಪ ಕಲರ್ ಕಡಿಮೆ ಇದೆ. ಆಮೇಲೆ ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಅದೇ ಹಿಂಗೇನಾದ್ರು ನೀವು ಯೂಸ್ ಮಾಡೋದಾದರೆ ಹಿಂಗೆ ಕೂಡ ಹಾಕ್ಕೋಬೋದು. ನಾನು ಅಷ್ಟು ಹಿಂಗನ್ನು ಬಳಸಲ್ಲ, ಹಾಗಾಗಿ ಹಾಕಿಲ್ಲ. ಇದನ್ನು ಚೆನ್ನಾಗಿ ಕುದಿಸಿ. ಇದೆಲ್ಲ ಕುದ್ದು ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಗಟ್ಟಿಗಾಗುತ್ತೆ. ತೀರಾ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀವು ನೀರನ್ನು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ನಾನಿಲ್ಲಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಮತ್ತು ಇದೇನು ಡಾಲ್ಡಾ ಅಂತ ಅಂದ್ಕೋಬೇಡಿ. ನಾವು ಕೊಬ್ಬರಿ ಎಣ್ಣೆ ಅಡುಗೆಗೆ ಬಳಸೋದ್ರಿಂದ ನಾವು ಕೊಬ್ಬರಿ ಎಣ್ಣೆ ರೂಢಿ ಮಾಡ್ಕೊಂಡಿದ್ದೀವಿ. ಕೊಬ್ಬರಿ ಎಣ್ಣೆ ರೂಢಿ ಮಾಡ್ಕೊಂಡಾಗಿಂದ ಸ್ವಲ್ಪ ಒಳ್ಳೇದಂತ ಅನ್ನಿಸ್ತಾ ಇದೆ. ನಿಮಗೆ ಬೇಕು ಅಂತಂದರೆ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನೆಲ್ಲ ಒಳ್ಳೆಯದಾಗಿದೆ, ಏನೆಲ್ಲ ಚೆನ್ನಾಗಿದೆ ಅಂತ ಫೀಲ್ ಆಗ್ತಾಯಿದೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿ ಚಿಟಪಟ ಅಂದಮೇಲೆ ಹಸಿಮೆಣಸಿಕಾಯಿ, ಕರಿಬೇವು ಹಾಕ್ಬಿಟ್ಟು ಈರುಳ್ಳಿ ಹಾಕಿ ನಾನಿಲ್ಲಿ ಒಗ್ಗರಣೆಗೆ ಕೂಡ ಒಂದು ಟೊಮೊಟೊವನ್ನು ಹಾಕ್ತಾಯಿದ್ದೇನೆ. ಬೇಯಿಸ್ಬೇಕಾದ್ರೆ ಒಂದು ಟೊಮೊಟೊ ಹಾಕಿದ್ದೀನಿ, ಒಗ್ಗರಣೆ ಕೂಡ ಒಂದು ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ತಾಯಿದ್ದೀನಿ. ಬೇಯಿಸಿಟ್ಕೊಂಡಿರ್ತೀವಲ್ವ ಬೇಳೆ ಸೊಪ್ಪು, ಅದನ್ನು ಇದಕ್ಕೆ ಹಾಕ್ಬಿಟ್ಟು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಕುದಿಸಿ. ಚೆನ್ನಾಗಿ ಕುದಿಬೇಕು. ಆಮೇಲೆ ಕಾಯಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿ. ಇದಕ್ಕೇನು ಖಾರ ರುಬ್ಕೊಳ್ಳಲ್ಲ ನಾವು, ಹಂಗೆ ಇದು ಮಾಡ್ತಾ ಇರೋದು. ನಾನಲ್ಲಿ ಒಗ್ಗರಣೆಗೆ ಜಜ್ಜಿದ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ನಿಮ್ಗೆ ಹೇಳೋದು ಮರ್ತೋಯ್ತು ಅನಿಸುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಕೂಡ ಹಾಕಿದ್ದೀನಿ. ಈ ಸಾಂಬಾರು ನೀಟಾಗಿ ಚೆನ್ನಾಗಿ ಕುದಿಬೇಕು. ನಿಮ್ಗೆ ಏನಾದರೂ ಸ್ವಲ್ಪ ಬೇಳೆ ನೀರು ಕಡಿಮೆ ಆಯಿತು ಅಂದರೆ ಏನು ತೊಂದರೆ ಇಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ, ಏನೂ ತೊಂದರೆ ಇಲ್ಲ.
ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಕುದ್ದಷ್ಟು ರುಚಿ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಟ್ರೈ ಮಾಡಿ. ನಾನು ನಿಮಗೆ ಹೇಳಿದ್ದೆ ಒಂದು ಕಿಚನ್ ಟೂರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಹಾಗಾಗಿ ನೋಡಿ ತೋರಿಸ್ತಾ ಇದ್ದೀನಿ. ನಾವೇನು ಸ್ವಂತ ಮನೆ ಎಲ್ಲ ಬಾಡಿಗೆ ಮನೆಯೇ. ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಇಟ್ಕೊಂಡಿದ್ದೀವಿ. ಕೆಲಸದ ನಡುವೆಯೂ ಕೂಡ ನಾವು ಎಷ್ಟು ಸಾಧ್ಯನೋ ಅಷ್ಟು ಇದು ಮಾಡ್ಕೊಂಡಿದ್ದೀವಿ. ಇಲ್ಲೂ ಕೂಡ ನಮಗೆಲ್ಲ ಉಪ್ಪು ನೀರೇ ಬರೋದು. ಉಪ್ಪು ನೀರಲ್ಲಿ ಗೊತ್ತಲ್ವ ನಿಮಗೆ, ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಅಷ್ಟು ಕ್ಲೀನ್ ಆಗೋಲ್ಲ. ಆದರೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾವು ಮನೇನ ಇಟ್ಕೊಂಡಿದ್ದೀವಿ. ಮನೆ ನೀಟಾಗಿತ್ತು ಅಂತಂದರೆ ಮನಸ್ಸು ತುಂಬ ಅಂದರೆ ತುಂಬ ನೀಟಾಗಿರುತ್ತೆ. ಮನಸ್ಸಿಗೂ ಕೂಡ ಏನೋ ಒಂಥರ ಆನಂದ. ಅದು ಮನೆ ನೀಟಾಗಿತ್ತು ಅಂದರೆ ಕೆಲಸಗಳು ಬೇಗ ಆಗ್ತಿರ್ತವೆ. ಏನಾರು ಸ್ವಲ್ಪ ಟೆನ್ಷನ್ ಇದ್ದರೆ ಸ್ವಲ್ಪ ಏನೋ ರಿಲೀಫ್ ಅಂತ ಅನಿಸುತ್ತೆ. ಮನೆಗೆ ಬಂದರೆ ಆರಾಮ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಮನೆ ಕ್ಲೀನಾಗಿ ಇಟ್ಕೋಬೇಕು. ಕಿಚನಿಗೆ ಬಂದರೆ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಎಲ್ಲದನ್ನು ಆರ್ಗನೈಸ್ಡಾಗಿ ಜೋಡಿಸಿದ್ದೀನಿ. ಐಟಮ್ಸ್ಗಳೆಲ್ಲ ಅಲ್ಲೇ ಸಿಗೋ ಥರ ಇಟ್ಕೊಂಡಿದ್ದೀನಿ. ನಾನೇನು ಡಬ್ಬಿಗಳಲ್ಲಿ ಏನು ಜೋಡಿಸಿಟ್ಟಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಇನ್ನೆಲ್ಲೂ ಕೂಡ ನಾವು ಗ್ರೋಸರಿ ಐಟಮ್ಸ್ನ ಇಡೋದಿಲ್ಲ. ಯಾಕಂದರೆ ಅವು ಮರ್ತೋಗ್ಬಿಡ್ತೀವಿ ಮತ್ತು ಸುಮ್ಮನೆ ಹುಳ ಬಿದ್ದಿದ್ದಾಗುತ್ತೆ ಅಂತೇಳಿ. ಆದಷ್ಟು ಏನು ಮಾಡ್ತೀವಪ್ಪ ಅಂತಂದರೆ ಕಿಚನಲ್ಲಿ ನಾನು ಡಬ್ಬಿಗಳು ಸ್ವಲ್ಪ ಜಾಸ್ತಿ ಡಬ್ಬಿ ಅಂತ ಅನ್ನಿಸ್ಬೋದು. ಬಟ್ ಏನಪ್ಪ ಅಂದರೆ ಅಲ್ಲಿ ಏನು ಕಾಣಿಸ್ತಾ ಇದೆ ಅಷ್ಟೇ ಗ್ರೋಸರಿ ನಮ್ಮ ಮನೇಲಿ ನಾವು ಇಟ್ಕೋತೀವಿ. ಯಾಕಂದರೆ ಅದು ಯಾವುದೂ ಹಾಳಾಗೋದಿಲ್ಲ, ಬೇಗ ಸಿಗುತ್ತೆ, ಹಂಗೆ ತೊಗೊಂಡು ಅಲ್ಲೇ ಇಡ್ಬೋದು. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ ಎಲ್ಲ ಆರ್ಗನೈಸ್ಡ್ ಆಗಿದ್ದರೆ. ಹಾಗಾಗಿ ಆ ಥರ ನೀಟಾಗಿ ಜೋಡಿಸ್ಕೊಂಡಿದ್ದೀವಿ ಅಷ್ಟೇ. ಯಾರು ಬೇಕಾದ್ರೂ ನೀಟಾಗಿ ಜೋಡಿಸ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಏನಪ್ಪ ಅಂದರೆ ಹೊಂದಾಣಿಕೆ ಇರಬೇಕಷ್ಟೇ. ಆ ಥರ ಇರೋದ್ರಿಂದ ಏನೋ ಮನಸ್ಸಿಗೆ ಒಂಥರ ಖುಷಿ. ಬೇಕಾದ್ರೆ ನೀವೇ ಎಲ್ಲ ಮಾಡಿ ನೋಡಿ. ಖುಷಿ ಯಾರಿಗೆ ಬೇಕಾದ್ರೂ ಜೋಡಿಸ್ಕೋಬೋದು, ನಾವೇ ಅಂತಲ್ಲ. ನೀಟಾಗಿ ಜೋಡಿಸಿಡೋದ್ರಿಂದ ಮನೆಯೂ ಒಂಥರ ಲಕ್ಷಣವಾಗಿರುತ್ತೆ, ಮನಸ್ಸಿಗೂ ಒಂಥರ ಸಮಾಧಾನ ಇರುತ್ತೆ. ಏನೋ ನಾವೇನೋ ಫುಲ್ಲು ಹೈ ಲೆವೆಲಾಗಿ ಇಟ್ಕೊಂಡಿಲ್ಲ ಅಂದ್ರೂ ನಮಗೆ ನಮ್ಮ ಕೈಲಾದಷ್ಟು ನಮ್ಮ ಇದಕ್ಕೆ ತಕ್ಕಂಗೆ ಇಟ್ಕೊಂಡಿದ್ದೀವಿ. ನೋಡಿ ಎಲ್ಲ ಐಟಮ್ಸ್ಗಳು ಇಲ್ಲೇ ಸಿಗುತ್ತೆ. ನಮ್ಗೆ ಏನು ಮಾಡ್ಕೋಬೇಕು ಅಂತ ಇಲ್ಲೇ ಐಡಿಯಾ ಬಂದುಬಿಡುತ್ತೆ. ಐಟಮ್ಸ್ಗಳು ನೋಡ್ತಿದ್ದಂಗೆ ಕಲನೆ ಅಲ್ಲಿ ಕವರ ಕಟ್ ತುರ್ಕಿದ್ರೆ ಏನಾಗುತ್ತಪ್ಪ ಅಂದರೆ ಅವು ಹಂಗೆ ಉಳುಬಿದ್ದು ಹಾಳಾಗೋಗಿರ್ತವೆ. ಅದಕ್ಕೋಸ್ಕರ ಹಿಂಗೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡಿರ್ತೀವಿ ಅಷ್ಟೇ. ಬೇಗ ಆಗುತ್ತೆ ಅಂತೇಳಿ, ಕೆಲಸ ಬೇಗ ಆಗುತ್ತೆ ಅಂತೇಳಿ ಆರ್ಗನೈಸ್ಡಾಗಿ ಇಟ್ಕೋಬೇಕಾಗುತ್ತೆ ಮನೇನ. ಈ ಥರ ಆರ್ಗನೈಸ್ಡಾಗಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದರೆ ಏನೋ ಒಂಥರ ಮನೆಯಲ್ಲಿ ಸಕಾರಾತ್ಮಕ ಒಂದು ವಾತಾವರಣ ತುಂಬಿಕೊಂಡಿರುತ್ತೆ. ಸೊ ಹಾಗಾಗಿ ನೋಡಿ, ನಿಮಗೂ ಇಷ್ಟ ಆಯಿತಾ ಅಂತಂದರೆ ನಮಗೆ ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ, ಆಲ್ ನೋಟಿಫಿಕೇಷನ್ ಅಂತ ಒತ್ತಿ. ನಮ್ಮ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಎಲ್ಲರಿಗೂ ಕೂಡ ಶುಭವಾಗಲಿ.